ತುಂಬಾ ಹೇಳಿದ್ದಾರೆ. ಕೂತಾರಲ್ರಿ ತಿನ್ಬಾರ್ದು, ತೊಳ್ಕೊಂಡೆ ತಿನ್ಬೇಕು. ಏನ್ ತರ್ಕಾರಿ ಹಾಕಿದ್ರು ಏನ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ಮಿಥಿಲಾಪಟ್ಟಣಕ್ಕೆ ಹೋದಂತಹ ಪ್ರಸಂಗದಲ್ಲಿ ಜನಕರಾಜ ದಶರಥನಿಗೆ ಆಮಂತ್ರಣವನ್ನ ಕೊಟ್ಟು ದಶರಥರಾಜನು ಕೂಡ ಎಲ್ಲ ತನ್ನ ಪರಿವಾರ ಸಮೇತವಾಗಿ ಅಲ್ಲಿ ಬಂದದ್ದು. ವಿವಾಹದ ಪ್ರಸಂಗ, ವಿವಾಹ ನಡೀತಾ ಇದೆ. ಎಲ್ಲ ದೇವತೆಗಳು ಕೂಡ ವಿಮಾನದಲ್ಲಿ ಅಲಂಕೃತರಾಗಿ ನೋಡ್ತಾ ಇದ್ದಾರೆ. ಗಂಧರ್ವರು ಹಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಅನೇಕ ರೀತಿಯಾದಂತಹ ವಾದ್ಯಗಳನ್ನ ಬಾರಿಸಿದರು ಅಂತ ಆ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಇದಾದ ಮೇಲೆ ಒಂದು ವಿಚಾರವನ್ನ ಹೇಳಿದ್ದು, ದೇವತೆಗಳು ಸೀತಾರಾಮರ ಕಲ್ಯಾಣಕ್ಕೆ ಬಂದದ್ದು, ಸ್ವಯಂವರಕ್ಕೆ ಬರಲಿಲ್ಲ. ಯಾಕೆ ಎಂಬುದಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಟ್ಟರು. ದೇವತೆಗಳಿಗೆ ಗೊತ್ತಿತ್ತು ಈ ಸೀತಾರಾಮರು ಅಂದ್ರೆ ಸಾಮಾನ್ಯ ಬೇರೆ ಯಾರೋ ಅಲ್ಲ, ಲಕ್ಷ್ಮೀನಾರಾಯಣರೇ. ಹೀಗಾಗಿ ಅಂತಹ ಲಕ್ಷ್ಮೀದೇವಿಯ ಸ್ವಯಂವರ, ಅದನ್ನ ಲಕ್ಷ್ಮೀದೇವಿಯನ್ನ ಅಪೇಕ್ಷೆ ಮಾಡಬಾರದು ಎಂಬುವಂತಹ ದೃಷ್ಟಿಯಿಂದ ಸ್ವಯಂವರಕ್ಕೆ ಬರದೇನೆ ವಿವಾಹಕ್ಕೆ, ಆ ಕಲ್ಯಾಣ ಉತ್ಸವವನ್ನು ನೋಡುವುದಕ್ಕಾಗಿ ಬಂದದ್ದು ಅಂತ ತಿಳಿಸಿಕೊಟ್ರು, ನಿರ್ಣಯವನ್ನ ಮಾಡಿಕೊಟ್ರು. ಇಷ್ಟು ವಿಚಾರವನ್ನ ತಿಳಿಸಿ ಮುಂದೆ ಈ ಸ್ವಯಂವರ, ಈ ಒಂದು ಸೀತಾರಾಮರ ಕಲ್ಯಾಣದ ಪ್ರಸಂಗದಲ್ಲಿ ಮತ್ತೆ ಯಾರ್ಯಾರು ಬಂದಿದ್ರು ಎಂಬುದನ್ನ ವಿಚಾರವನ್ನ ತಿಳಿಸ್ತಾರೆ. 35ನೆಯ ಶ್ಲೋಕ. ಯಥಾ ಪುರಾ ಸಾಗರಜಾ ಸ್ವಯಂವರೇ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ ಹ್ಯಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಬುಭೃತಾಂ ಭುವಿ. ಯಥಾ ಪುರಾ ಸಾಗರಜಾನ್ ಸ್ವಯಂವರೇ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ ಹ್ಯಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಬುಭೃತಾಂ ಭುವಿ ಎಂಬುದಾಗಿ 35ನೆಯ ಶ್ಲೋಕ. ಪದವಿಭಾಗ. ಯಥಾ ಪುರ ಸಾಗರಜಾ ಸ್ವಯಂವರೇ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ
ಹಿ ಅಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಸಹಭೂಭೃತಾಂ ಭುವಿ. ಸಹ ಭೂಭೃತಾಂ ಅದು ಶಬ್ದ ಕೂಡಿದೆ, ಅದನ್ನ ಸಹ ಭೂಭೃತಾಂ ಭುವಿ ಎಂಬುದಾಗಿ ಬಿಡಿಸಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಲಕ್ಷ್ಮೀ ಸೀತಾರಾಮರ ಕಲ್ಯಾಣದ ಪ್ರಸಂಗದಲ್ಲಿ ಯಾರ್ಯಾರು ಬಂದಿದ್ರು ಮತ್ತು ದೃಷ್ಟಾಂತವನ್ನ ಕೊಟ್ಟು ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಥಾ ತಥಾ ಅಂತ ಇದೆ. ಯಥಾ ಅಂದ್ರೆ ಹೇಗೆ, ಯಾವ ರೀತಿಯಾಗಿ, ಪುರಾ ಹಿಂದೆ, ಸಾಗರಜಾ ಸ್ವಯಂವರೇ ಸುಮಾನಸಾನಾಂ ಸಮಾಗಮಃ ಅಭವತ್. ಇದು ದೃಷ್ಟಾಂತ, ಉದಾಹರಣೆ ಕೊಡ್ತಾ ಇದ್ದಾರೆ. ಉದಾಹರಣೆ ಅಂದ್ರೆ ಇಲ್ಲಿ ಬೇರೊಬ್ಬರ ಉದಾಹರಣೆ ಅಲ್ಲ, ಲಕ್ಷ್ಮೀನಾರಾಯಣರಿಗೆ ಅವರದೇ ಆದಂತಹ ಒಂದು ಉದಾಹರಣೆಯನ್ನ ತಿಳಿಸಿಕೊಟ್ಟು ಹೇಳ್ತಾ ಇದ್ದಾರೆ. ಯಥಾಪುರ ಸಾಗರಜಾ ಸ್ವಯಂವರೇ, ಹಿಂದೆ ಯಾವ ರೀತಿಯಾಗಿ ಸಾಗರಜ ಎಂಬುದಕ್ಕೆ ಸಾಗರದಿಂದ ಹುಟ್ಟಿದವಳು, ಸಮುದ್ರದ ಮಥನದ ಕಾಲದಲ್ಲಿ ಅವತಾರವನ್ನ ಮಾಡಿದಂತಹ ಲಕ್ಷ್ಮೀದೇವಿ ಅಂತ ಅರ್ಥ. ಸಾಗರಜ ಸ್ವಯಂವರೇ, ಆ ಲಕ್ಷ್ಮೀದೇವಿಯ ಸ್ವಯಂವರ ನಡೀತಲ್ಲಿಯೂ ಕೂಡ. ಲಕ್ಷ್ಮೀದೇವಿ ಬಂದ ಕೂಡಲೇ ಸಮುದ್ರದಿಂದ ಅನೇಕ ಅಸುರರು ಅವಳನ್ನು ಪಡೆದುಕೊಳ್ಳಬೇಕು ಅಂತ ಪ್ರಯತ್ನವನ್ನ ಮಾಡಿದ್ದು, ಅವರ ಕಡೆಗೆ ಗಮನವನ್ನೇ ಕೊಡಲಿಲ್ಲ ಲಕ್ಷ್ಮೀದೇವಿ. ಇನ್ನು ಎಲ್ಲ ನೆರೆದಂತಹ ಆ ಪ್ರಸಂಗದಲ್ಲಿ ಎಲ್ಲ ಸಜ್ಜನರು, ದೇವತೆಗಳು, ಅನೇಕ ಋಷಿಮುನಿಗಳು, ಅನೇಕ ವ್ಯಕ್ತಿಗಳು, ಆ ಎಲ್ಲರ ಒಂದು ಸ್ವಯಂವರ, ಆ ಲಕ್ಷ್ಮೀದೇವಿಯ ಸ್ವಯಂವರದ ಪ್ರಸಂಗದಲ್ಲಿ ಲಕ್ಷ್ಮೀದೇವಿ ತಾನು ಮತ್ತೆ ಭಗವಂತನನ್ನೇ ಕೊನೆಗೆ ಆರಿಸಿದ್ದು. ಹೀಗಾಗಿ ಆ ಭಗವಂತನನ್ನ ಆರಿಸುವಂತಹ ಪ್ರಸಂಗದಲ್ಲಿ ಭಾಗವತದಲ್ಲಿ ಬರ್ತದೆ, ಎಲ್ಲರಲ್ಲಿಯೂ ಕೂಡ ಲಕ್ಷ್ಮೀದೇವಿ ಒಂದೊಂದು ದೋಷವನ್ನ ಕಾಣ್ತಾ, ಇವರು ನನಗೆ ಯೋಗ್ಯನಾದ ವರ ಅಲ್ಲ, ಇವನು ಯೋಗ್ಯನಾದ ವರ ಅಲ್ಲ ಅಂತ ಹೀಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೊನೆಗೆ ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ಒಬ್ಬನೇ ಒಬ್ಬ, ಅದು ಅಂದ್ರೆ ಅದು ನಾರಾಯಣ, ಭಗವಂತ ಅಂತ ಲಕ್ಷ್ಮೀದೇವಿ ಆ ಭಗವಂತನಿಗೇನೆ ಆ ಮಾಲೆಯನ್ನ ಹಾಕಿ ವಿವಾಹವನ್ನ ಆಗಿದ್ದು. ಹೀಗೆ ಅಂತಹ ಪ್ರಸಂಗ ನಡೀತು ಅಲ್ಲಿ. ಸಾಗರಜ ಸ್ವಯಂವರೇ ಅಂತಹ ಲಕ್ಷ್ಮೀದೇವಿಯ ಸ್ವಯಂವರ ನಡೆದಾಗಲೂ ಕೂಡ ಆ ಸಮುದ್ರದ ಮಥನದ ಆ ಪ್ರದೇಶದಲ್ಲಿ, ಆ ದಂಡದ ದಡೆಯಲ್ಲಿ ಸುಮನಸಾಂ ಸಮಾಗಮಃ ಅಭವತ್. ಆ ಮಥನ ಮಾಡುವಾಗಲೂ ಅಲ್ಲಿಯೂ ದೇವತೆಗಳಿದ್ರು, ಇನ್ನೆಷ್ಟೋ ದೇವತೆಗಳು ಕೂಡ ಮತ್ತೆ ಆಕಾಶದಲ್ಲಿ ಬಂದು ನಿಂತು ಆ ಸ್ವಯಂವರವನ್ನ, ವಿವಾಹವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಸಮಾಗಮಃ ಸುಮನಸಾನಾಂ ಸಮಾಗಮಃ ಅಭವತ್, ದೇವತೆಗಳ ಸಮಾಗಮ ಅಲ್ಲಿ ಆಗಿತ್ತು. ಪುರಾ ಅಭವತ್, ಹಿಂದೆ ಆಗಿತ್ತು. ಯಥಾ ಅಭವತ್, ಹೇಗೆ ಹಿಂದೆ ಲಕ್ಷ್ಮಿಯ ಒಂದು ಸ್ವಯಂವರದ ಪ್ರಸಂಗದಲ್ಲಿ ದೇವತೆಗಳು ಬಂದಿದ್ರು, ಅದೇ ರೀತಿಯಾಗಿ ಆ ಲಕ್ಷ್ಮೀದೇವಿಯ ಅವತಾರಳೇ ಆದಂತಹ ಸೀತಾದೇವಿಯ ಸ್ವಯಂವರ, ಸೀತಾರಾಮರ ಕಲ್ಯಾಣ ಅಲ್ಲಿಯೂ ಕೂಡ ತಥಾ ಅದೇ ರೀತಿಯಾಗಿ ಸರ್ವ ದಿವೌಕಸಾಂ ಸಮಾಗಮ ಅಂತ ಇಟ್ಕೋಬೇಕು ಮೊದಲು. ಇಲ್ಲಿಯೂ ಕೂಡ ಸರ್ವ ದಿವೌಕಸಾಂ ಸಮಾಗಮ ತದಾ ಅಭೂತ್. ಸೀತಾರಾಮರ ಕಲ್ಯಾಣದ ಪ್ರಸಂಗದ, ತದಾ ಎಂಬುದಕ್ಕೆ ಸೀತಾರಾಮರ ಕಲ್ಯಾಣದ ಪ್ರಸಂಗದಲ್ಲಿ ಅಂತ ಅರ್ಥ. ತದಾ ರಾಮಸ್ಯ ವಿವಾಹ ಕಾಲೇ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ರಾಮದೇವರ ವಿವಾಹದ ಕಾಲದಲ್ಲಿ ಆ ಒಂದು ಜನಕರಾಜನ ಪಟ್ಟಣದಲ್ಲಿ ಸರ್ವ ದಿವೌಕಸಾಂ ದೇವಾನಾಂ ಸಮಾಗಮ ಅಂತ ಇಟ್ಕೋಬೇಕು, ಅಭೂತ್. ಅಲ್ಲಿಯೂ ಕೂಡ ಸಮಾಗಮ ಅದೇ ರೀತಿಯಾಗಿ ಆಯಿತು, ಅದೇ ರೀತಿಯಾಗಿ ಆಗಿತ್ತು. ಎಲ್ಲಿ ಅಂತ ಹೇಳಿಲ್ಲ, ಭೂಮಿಯಲ್ಲಿ ಅಲ್ಲ, ದಿವಿ ಇತಿ ಶೇಷಃ, ಆಕಾಶದಲ್ಲಿ. ಅಂದ್ರೆ ಅಲ್ಲಿಯೂ ಆಕಾಶದಲ್ಲಿ ಸಮಾಗಮ ಆಗಿತ್ತು,
ಈ ಸೀತಾರಾಮರ ಕಲ್ಯಾಣದ ಪ್ರಸಂಗದಲ್ಲಿಯೂ ಕೂಡ ಆಕಾಶದಲ್ಲಿಯೇನೆ ಸಮಾಗಮ ಆಯಿತು. ಅಷ್ಟೇ ಅಲ್ಲ, ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ನೋಡಿ, ಈ ದೇವತೆಗಳ ಸಮಾಗಮವಾಗಿದ್ದು ಆಕಾಶದಲ್ಲಿ. ಆಕಾಶದಲ್ಲಿ ಆದರೆ ಆಕಾಶದಲ್ಲಿ ನಿಂತುಕೊಂಡು ಇದ್ದುಕೊಂಡು ಆ ದೇವತೆಗಳು ಸ್ವಯಂವರವನ್ನ ವೀಕ್ಷಣೆ ಮಾಡಿದ್ದು. ಆದರೆ ಇನ್ನೂ ಅನೇಕ ಮುನಿಗಳು ಬಂದಿದ್ರಲ್ಲಿ. ತಥಾ ಮುನೀನಾಂ ಭೂಭೃತಾಂ ಸಹ ಏಕದ ಭುವಿ ಸಮಾಗಮೋ ಅಭೂತ್. ಭೂಮಿಯಲ್ಲಿ ಅನೇಕ ಮುನಿಗಳು ಬಂದಿದ್ದಾರೆ, ಮುನಿಗಳ ಸಮಾಗಮ ಆಯಿತು. ಅಷ್ಟೇ ಅಲ್ಲ, ಭೂಭೃತಾಂ ಸಹ ರಾಜರುಗಳ ಜೊತೆಗೆ ಅನೇಕ ರಾಜರು ಕೂಡ ಆ ಕಲ್ಯಾಣದ ಪ್ರಸಂಗದಲ್ಲಿ ಅಲ್ಲಿ ಅವರ ಸಮಾಗಮ ಆಯಿತು. ಅಂದ್ರೆ ಅವ್ರು ಬಂದಿದ್ರು, ಭೂಮಿಯಲ್ಲಿ ಒಂದು ನೆಲೆಸಿ ನಿಂತುಕೊಂಡು ಆ ಸೀತಾರಾಮರ ಕಲ್ಯಾಣವನ್ನ ನೋಡಿ ಆನಂದವನ್ನ ಪಟ್ರು ಅಂತ ಅರ್ಥ. ಯದ್ವಾ ಸರ್ವದಿವೌಕಸಾಂ ಲಕ್ಷ್ಮಣಾದಿ ರೂಪೈಃ ಅವತೀರ್ಣಾನಾಂ ದೇವಾನಾಂ ತಥಾ ಭೂಭೃದ್ಭಿಃ ಸಹಿತಾನಾಂ ಮುನೀನಾಂ ವಸಿಷ್ಠ ವಿಶ್ವಾಮಿತ್ರಾದೀನಾಂ ಚ ಸಮಾಗಮಃ ಭೂವ್ಯಭೂತ್. ಇನ್ನೊಂದು ಅರ್ಥವನ್ನು ಬರೀತಾರೆ. ಸರ್ವದಿವೌಕಸಾಂ ಅಂತಂದ್ರೆ ಎಲ್ಲ ದೇವತೆಗಳು ಅಂತಂದ್ರೆ ಆಕಾಶದಲ್ಲಿ ಒಂದು ರೂಪದಿಂದ ನಿಂತುಕೊಂಡು ನೋಡ್ಲಿಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಸೀತಾರಾಮರ ಕಲ್ಯಾಣವನ್ನು ನೋಡಬೇಕು ಅಂತ ಎಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದು. ಲಕ್ಷ್ಮಣಾದಿ ರೂಪೈಹಿ, ಶೇಷದೇವರು ಲಕ್ಷ್ಮಣನಾಗಿ ಹಿಂದೆ ಬಂದಿದೆ. ಇದೇ ಹಿಂದಿನ ಅಧ್ಯಾಯದಲ್ಲಿ ಯಾವ್ಯಾವ ದೇವತೆಗಳು ಯಾವ್ಯಾವ ಅವತಾರವನ್ನ ಹೊಂದಿ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಬಂದದ್ದು ಅಂತ 3ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ತಿಳಿಸಿಕೊಟ್ಟದ್ದು. ಹೀಗಾಗಿ ಅದನ್ನ ಇಟ್ಕೊಳ್ಬೇಕು. ಸರ್ವದಿವೋಕಸಾಂ ಸಮಾಗಮಃ, ಎಲ್ಲ ದೇವತೆಗಳ ಸಮಾಗಮ ಎಂಬುದಕ್ಕೆ 2 ರೀತಿಯಾಗಿ. ಒಂದು ಆಕಾಶದಲ್ಲಿ ವಿಮಾನವನ್ನ ತೆಗೆದುಕೊಂಡು ಬಂದು ನಿಂತು ನೋಡಿದಂತಹ ಸಮಾಗಮ, ಅದು ಒಂದು ಸಮಾಗಮ. ಮತ್ತೊಂದು ಭೂಮಿಯಲ್ಲಿಯೂ ಕೂಡ ಅವತಾರವನ್ನ ಮಾಡಿ ಲಕ್ಷ್ಮಣಾದಿ ರೂಪೈಹಿ, ಲಕ್ಷ್ಮಣನೇ ಮೊದಲಾದಂತಹ ಅವತಾರವನ್ನ ಮಾಡಿ ಈ ವಿವಾಹ ಪ್ರಸಂಗದಲ್ಲಿ ಇದ್ದದ್ದು. ಇನ್ನು ಮುನೀನಾಂ ಸಹ ಭೂಭೃತಾಂ ಎಂಬುದಕ್ಕೆ ಭೂಭೃದ್ವಿಹಿ ಸಹಿತಾನಾಂ, ರಾಜರುಗಳಿಂದ ಸಹಿತರಾದ ಮುನಿಗಳು ಅಂದ್ರೆ ಯಾರು ಅಂದ್ರೆ ವಸಿಷ್ಠ ವಿಶ್ವಾಮಿತ್ರಾದೀನಾಂ, ವಸಿಷ್ಠರು ಬಂದಿದ್ದಾರೆ, ವಿಶ್ವಾಮಿತ್ರರಿದ್ದಾರೆ. ಹೀಗಾಗಿ ಅನೇಕ ಮುನಿಗಳು ಕೂಡ ಅಲ್ಲಿ ಅವರ ಮುನಿಗಳ ಸಮಾಗಮ ಭುವಿ ಅಭೂತ್, ಭೂಮಿಯಲ್ಲೇನೆ ಆದದ್ದು. ಅಂದ್ರೆ ಏನ್ ಮಾಡಿದ್ರು ಅಂದ್ರೆ 2ನೇ ಅರ್ಥದೊಳಗೆ ಈ ಶ್ಲೋಕದಲ್ಲಿ ದಿವಿ ಅಂತ ಇಲ್ಲ, ದಿವಿ ಅಂತ ಶೇಷ ಇಟ್ಟುಕೊಂಡು ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ಅಲ್ಲಿ ಹೇಗೆ ಆಕಾಶದಲ್ಲಿ ಬಂದರೋ ಹಾಗೆ ಇಲ್ಲಿಯೂ ದಿವಿ, ಆಕಾಶದಲ್ಲಿ ದೇವತೆಗಳು ಬಂದರು, ಭೂಮಿಯಲ್ಲಿ ಮುನಿಗಳು ರಾಜರು ಬಂದರು ಅಂತ ಹೇಳಿದ್ದು. ಶೇಷ ಗೀಷ ಇಟ್ಕೊಳ್ಳೋದು ಬೇಡ, ಅದನ್ನ ಇಟ್ಕೊಳ್ಳೋದು ಬೇಡ, ಇಲ್ಲಿದ್ದ ಶಬ್ದಕ್ಕೆ ಅರ್ಥವನ್ನೇ ಹೊಂದಿಸಿ ಹೇಳಬೇಕು ಅಂದರೂ ಕೂಡ ಭುವಿ ಅಂತ ಇಟ್ಕೊಂಡಾಗಲೂ ಕೂಡ ಲಕ್ಷ್ಮಣಾದಿ ಎಲ್ಲ ದೇವತೆಗಳು ಅಲ್ಲಿ ಬಂದದ್ದು ಅಂತ ಈ ರೀತಿಯಾಗಿ ಆ ವ್ಯಾಖ್ಯಾನವನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ವಿವಾಹದಲ್ಲಿ ಎಲ್ಲ ದೇವತೆಗಳು, ಮುನಿಗಳು, ರಾಜರುಗಳು ಕೂಡ ಬಂದಿದ್ರು ಎಂಬುದನ್ನ ತಿಳಿಸ್ತಾರೆ. ಇಷ್ಟು ಹೇಳಿ ಮುಂದಿನ ವಿಚಾರವನ್ನ ತಿಳಿಸ್ತಾರೆ. 36ನೆಯ ಶ್ಲೋಕ. ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾ ರರಾಜ ರಾಜೀವ ಸಮಾನ ನೇತ್ರಃ ಯಥಾ ಪುರಾ ಸಾಗರಜಾ ಸಮೇತಃ ಸುರಾಸುರಾಣಾಮೃತಾಬ್ಧಿಮಂಥನೇ. ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾ ರರಾಜ ರಾಜೀವ ಸಮಾನ ನೇತ್ರಃ ಯಥಾ ಪುರಾ ಸಾಗರಜಾ ಸಮೇತಃ ಸುರಾಸುರಾಣಾಮೃತಾಬ್ಧಿಮಂಥನೇ ಎಂಬುದಾಗಿ 36ನೆಯ ಶ್ಲೋಕ. ಪದವಿಭಾಗ. ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾಃ ರರಾಜ ರಾಜೀವ ಸಮಾನ ನೇತ್ರಃ, ಒಂದೇ ಶಬ್ದ. ಯಥಾ ಪುರ
ಸಾಗರಜಾ ಸಮೇತಃ ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ. ಸುರಾಸುರಾಣಾಂ ಅಲ್ಲಿಗೆ ಪದವಿಭಾಗ, ಅಮೃತಾಬ್ಧಿ ಮಂಥನೆ ಅಲ್ಲಿ ಬಿಡಿಸ್ಕೊಳ್ಬೇಕು. ಇಲ್ಲಿಯೂ ಕೂಡ ಹಿಂದೆ ಹೇಳಿದಂತೆ ದೃಷ್ಟಾಂತವನ್ನ ಕೊಟ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಯಥಾ ಅಂತ ಇದೆ ಅಂದ್ರೆ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ. ತಥಾ ಅಂದ್ರೆ ದ್ರಾಷ್ಟಾಂತಿಕವನ್ನ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಯಥಾ ಪುರ ಯಾವ ರೀತಿಯಾಗಿ ಹಿಂದೆ, ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ ಹಿಂದೆ ಸಮುದ್ರ ಮಥನ ನಡೀತು. ಸುರಾಸುರಾಣಾಂ ದೇವತೆಗಳು ಮತ್ತು ಅಸುರರು ಇವರಿಬ್ಬರಿಂದ ಸಮುದ್ರ ಮಥನ ಆಯಿತು. ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ, ಆ ಸುರ ಅಸುರರ ಅಮೃತ ಮಂಥನ, ಅಮೃತ ಒಂದು ಏನು ಸಮುದ್ರದ ಮಥನ ಇದೆಯೋ ಆ ಮಥನದ ಪ್ರಸಂಗದಲ್ಲಿ ಸಾಗರಜಾ ಸಮೇತ ಭಗವಂತ ಅಲ್ಲೇನಾಯ್ತು ಅಂದ್ರೆ, ಭಗವಂತ ಏನ್ ಮಾಡಿದ ಅಂದ್ರೆ ಸಾಗರಜಾ ಸಮೇತ, ಸಾಗರಜ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಹೇಗೆ ಶೋಭಿಸಿದನೋ ಆ ಸಮುದ್ರದ ಮಥನದ ಕಾಲದಲ್ಲಿ. ಯಥಾ ಪುರ ಹಿಂದೆ ಯಾವ ರೀತಿಯಾಗಿ ಸಮುದ್ರ ಮಥನದ ಕಾಲದಲ್ಲಿ ಭಗವಂತ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಹೇಗೆ ಶೋಭಿಸಿದನೋ, ತಥಾ ಆ ರೀತಿಯಾಗಿ ಅಂತ ಅರ್ಥ. ಆ ರೀತಿಯಾಗಿ ರಾಜೀವ ಸಮಾನ ನೇತ್ರ, ರಾಜೀವ ಸಮಾನ ನೇತ್ರ, ರಾಜೀವ ಎಂಬುದಕ್ಕೆ ಕಮಲ ಅಂತ ಅರ್ಥ. ರಾಜೀವ ಸಮಾನ ನೇತ್ರ, ಕಮಲದಂತೆ ಸದೃಶವಾದ ಕಣ್ಣು ಉಳ್ಳವ ಅಂತ ಅರ್ಥ. ರಾಮಚಂದ್ರದೇವರಿಗೆ ವಿಶೇಷಣ. ಕಮಲ ಸದೃಶ ನಯನಃ ಅಂತರ್ಥ, ಕಮಲದಂತಹ ಕಣ್ಣಿರುವಂತಹ. ರಾಜೀವ ಸಮಾನ ನೇತ್ರ, ಕಮಲದಂತಹ ಕಣ್ಣಿರುವಂತಹ ರಾಮಚಂದ್ರದೇವರು ನೃಪಾತ್ಮಜಾಯ, ಆ ಜನಕರಾಜನ ಮಗಳಾದಂತಹ ಸೀತಾದೇವಿಯ ಪಾಣಿಂ ಪ್ರಗೃಹ್ಯ, ಕೈಯನ್ನ ಹಿಡಿದು, ಪಾಣಿಂ ಪ್ರಗೃಹ್ಯ ಕೈಯನ್ನು ಹಿಡಿದು ಅಂದ್ರೆ ಅರ್ಥ ಬರೀತಾರೆ ವಿವಾಹಂ ಕೃತ್ವ ಅಂತ ಅರ್ಥ. ವಿವಾಹವನ್ನ ಮಾಡಿಕೊಂಡು, ಯಾಕೆ ಅಂತ ಕಾರಣವನ್ನು ಕೊಡ್ತಾರೆ, ಒಂದು ಕೋಶವನ್ನು ಕೊಡ್ತಾರೆ. ಪಾಣಿಗ್ರಹೋ ವಿವಾಹ ಸ್ಯಾತ್ ಇತಿ ಹಲಾಯುಧ, ಇಲ್ಲಿ ಹೇಳಿದ್ದು ಕೈಯನ್ನ ಹಿಡಿದುಕೊಂಡು ಅಂತ ಹೇಳಿದ್ದು. ವಿವಾಹ ಮಾಡಿಕೊಂಡಂತಾನೆ ಅಂತ ಹೇಗೆ ಅರ್ಥ ಅಂದ್ರೆ, ಆ ಕೋಶದಲ್ಲಿ ಹೀಗಿದೆ ಹಲಾಯುಧ ಕೋಶ ಅಂತ ಹೇಳಿ. ಪಾಣಿಗ್ರಹೋ ವಿವಾಹ ಸ್ಯಾತ್, ಗ್ರಹಣ ಏನಿದೆಯಲ್ಲ ಅದು, ಆ ಪಾಣಿಗ್ರಹಣ ಅಂದ್ರೆ ವಿವಾಹ ಆಗಿದೆ ಅಂತ ಅರ್ಥ. ಹೀಗಾಗಿ ವಿವಾಹ ಸ್ಯಾತ್, ಅದಕ್ಕಾಗಿ ಪಾಣಿಂ ಪ್ರಗೃಹ್ಯ, ಸೀತಾದೇವಿಯ ಕೈಯನ್ನ ಹಿಡಿದು ಅಂದ್ರೆ ವಿವಾಹಂ ಕೃತ್ವ, ವಿವಾಹವನ್ನ ಮಾಡಿಕೊಂಡು ಆ ಸೀತಾ ಸಮೇತನಾಗಿ ರಾಮಚಂದ್ರ ದೇವರು ಕೂಡ ರರಾಜ ಬಭೌ ಶೋಭಿಸಿದರು ಅಂತ ಅರ್ಥ. ಹೇಗೆ ಹಿಂದೆ ಭಗವಂತ ಲಕ್ಷ್ಮೀದೇವಿಯನ್ನ ವಿವಾಹ ಆಗಿ ಸಮುದ್ರ ಮಥನದ ಕಾಲದಲ್ಲಿ ಹೇಗೆ ಲಕ್ಷ್ಮೀ ಸಮೇತನಾಗಿ ಶೋಭಿಸಿದನೋ, ಅದೇ ಭಗವಂತನೇ, ಅದೇ ಲಕ್ಷ್ಮೀದೇವಿನೇ ಇಲ್ಲಿ ಅವತಾರವನ್ನ ಮಾಡಿದಂತಹ ಪ್ರಸಂಗದಲ್ಲಿ ರಾಮದೇವರು ಸೀತಾದೇವಿಯ ಕೈಯನ್ನು ಹಿಡಿದು ಮದುವೆಯನ್ನ ಮಾಡಿಕೊಂಡು ಆ ಅನೇಕ ಜನರು, ಎಲ್ಲ ಜನರ ಮಧ್ಯದಲ್ಲಿ ಆ ಇಬ್ಬರು ಕೂಡ ಶೋಭಿಸಿದರು ಅಂತ ಈ ರೀತಿಯಾಗಿ ಈ ಶ್ಲೋಕದ ಅರ್ಥ, 36ನೇ ಶ್ಲೋಕದ ಅರ್ಥ. ಇನ್ನು ಆ ಮದುವೆಯ ಪ್ರಸಂಗದಲ್ಲಿ, ರಾಮದೇವರ ಸೀತಾದೇವಿಯರ ಆ ಇಬ್ಬರ ಒಂದು ವಿವಾಹದ ಪ್ರಸಂಗದಲ್ಲಿ ಮತ್ತೆ ಏನಾಯಿತು, ಹೇಗೆ ಇತ್ತು ಎಂಬುದನ್ನ ತಿಳಿಸಿಕೊಡ್ತಾರೆ. 37ನೆಯ ಶ್ಲೋಕ. ಸ್ವಲಂಕೃತಾಸ್ತತ್ರ ವಿಚೇರುರಂಗನಾಃ ವಿದೇಹರಾಜಸ್ಯ ಚ ಯಾಹಿ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ.
ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ ಸ್ವಲಂಕೃತಾಸ್ತತ್ರ ವಿಚೇರುರಂಗನಾ ವಿದೇಹರಾಜಸ್ಯ च या हि योषितः मुदा समेतं रमया रमापतिं विलोक्य रामाय ददौ धनं नृपः ಎಂಬುದಾಗಿ 37ನೆಯ ಶ್ಲೋಕ. ಪದವಿಭಾಗ. ಸ್ವಲಂಕೃತಾಃ ತತ್ರ ವಿಚೇರುಃ ಅಂಗನಾಃ ವಿದೇಹರಾಜಸ್ಯ ಚ ಯಾಃ ಹಿ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ ಎಂಬುದಾಗಿ ಪದವಿಭಾಗ. ಸ್ವಲಂಕೃತಾಸ್ತತ್ರ ವಿಚೇರುರಂಗ. ತತ್ರ ಅಂತ ಇದೆ. ತತ್ರ ಎಂಬುದಕ್ಕೆ ವಿವಾಹದ ಸಮಯದಲ್ಲಿ, ವಿವಾಹ ನಡೆಯುವಂತಹ ಸ್ಥಳದಲ್ಲಿ, ಆ ಕಾಲದಲ್ಲಿ ಅಂತ ಅರ್ಥ. ತತ್ರ ವಿದೇಹರಾಜಸ್ಯ ಅಂಗನಾಃ ಮತ್ತು ವಿದೇಹರಾಜಸ್ಯ ಯಾಹ ಯೋಷಿತಃ. ವಿದೇಹರಾಜನ ಏನು ಹೆಂಡತಿಯರಿದ್ರೋ, ಅನೇಕ ಜನ ಹೆಂಡತಿಯರು, ಆ ಎಲ್ಲ ಹೆಂಡತಿಯರು ಕೂಡ, ಮತ್ತು ಅಂಗನಾಹ ಇನ್ನು ಅನೇಕ ಸ್ತ್ರೀಯರು, ಆ ಜನಕರಾಜನ ಪಟ್ಟಣದಲ್ಲಿ, ಅವನ ಆಸ್ಥಾನದಲ್ಲಿ, ಅರಮನೆಯಲ್ಲಿ ಇರತಕ್ಕಂಥ ಅನೇಕ ಸ್ತ್ರೀಯರು, ಪಟ್ಟಣದಲ್ಲಿರ್ತಕ್ಕಂತಹ ಸ್ತ್ರೀಯರು, ಎಲ್ಲ ಹೆಂಡತಿಯರು, ಎಲ್ಲ ಸ್ತ್ರೀಯರು ಕೂಡ ಸ್ವಲಂಕೃತಾಹ ಭಾರೀ ಅಲಂಕಾರವನ್ನ ಮಾಡಿಕೊಂಡವರಾಗಿ, ವಿಚೇರುಹು ತತ್ರ ವಿಚೇರುಹು ಆ ವಿವಾಹದ ಸ್ಥಳದಲ್ಲಿ ವಿಚೇರುಹು ಓಡಾಡಿದರು. ಎಲ್ಲ ಕಡೆಗೂ ಕೂಡ ತಾವು ಉತ್ಸಾಹದಿಂದ ಅಲಂಕೃತರಾಗಿ, ಸಂತೋಷಭರಿತರಾಗಿ, ಅಲ್ಲಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ವಿವಾಹದಲ್ಲಿ ತಾವು ವಿಚೇರುಹು ಓಡಾಡಿದರು. ಇನ್ನು ಆ ಪ್ರಸಂಗದಲ್ಲಿ ಏನೇ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಮತ್ತೇನಾಯ್ತು ಅಂತಂದ್ರೆ, ಆ ಮದುವೆ ಪ್ರಸಂಗದಲ್ಲಿ ನೃಪಃ ಅಂದ್ರೆ ಆ ಜನಕರಾಜ ನೋಡ್ತಾ ಇದ್ದಾನೆ ಆ ವೈಭವವನ್ನ. ಮಗಳ ಮದುವೆ, ಸೀತಾರಾಮರ ಕಲ್ಯಾಣ, ಅಂತಹ ವಿವಾಹವನ್ನ ನೋಡ್ತಾ ಇದ್ದಾನೆ. ಅಂದ್ರೆ ಹೇಳ್ತಾ ಇದ್ದಾರೆ ನೃಪಃ ಜನಕರಾಜ ರಮಯಾ ಸಮೇತಂ ರಮಾಪತಿಂ, ಲಕ್ಷ್ಮೀದೇವಿಯಿಂದ, ಆ ಸೀತಾದೇವಿಯಿಂದ ಸಹಿತನಾದಂತಹ ರಮಾಪತಿಂ, ಆ ಲಕ್ಷ್ಮೀಪತಿಯಾದಂತಹ ರಾಮಚಂದ್ರ ದೇವರನ್ನ ವಿಲೋಕ್ಯ ವಿಲೋಕ್ಯ ನೋಡಿ ಏನ್ ಮಾಡಿದ ಜನಕರಾಜ ಅಂತಂದ್ರೆ, ನೃಪಃ ರಮಯಾ ಸೀತಯಾ ಸಮೇತಂ ವಿಲೋಕ್ಯ ಮುದಾ ರಾಮಾಯ ಧನಂ ದದೌ. ಸಂತೋಷದಿಂದ ಆ ವೈಭವವನ್ನ ನೋಡ್ತಾ ಇದ್ದಾನೆ. ಆ ವೈಭವ ಅತ್ಯಂತ ಎಲ್ಲ ವ್ಯಕ್ತಿಗಳ ಮನಸ್ಸಿಗೂ ಆನಂದವನ್ನ ನೀಡುವಂತಹದ್ದು ಹಿಂದೆ ಬಂದಿದೆ. ಎಲ್ಲರೂ ಕೂಡ ಇಬ್ಬರು, ಆ ಲಕ್ಷ್ಮೀ ಸೀತಾದೇವಿ ರಾಮದೇವರ ಎಡಭಾಗದಲ್ಲಿ ಹೋಗಿ ನಿಂತಿದ್ದಾಳೆ. ಅದನ್ನೇ ನೋಡಿ ಎಲ್ಲ ವ್ಯಕ್ತಿಗಳು ಕೂಡ ಮೋಕ್ಷ ಸುಖವನ್ನ, ಮೋಕ್ಷಾನಂದವನ್ನ ಹೊಂದಿದರು ಅಂತ ಹಿಂದೆ ಬಂದದ್ದು. ಕೇವಲ ನಿಂತದ್ದಕ್ಕೇನೆ, ಅವರ ದರ್ಶನ ಮಾಡಿದ್ರೇನೆ ಆ ಪರಮಾನಂದ ಪಕ್ಕದಲ್ಲಿ ನಿಂತದ್ದು. ಈಗ ಅಂತಹ ಲಕ್ಷ್ಮೀನಾರಾಯಣರ ಒಂದು ವಿವಾಹವನ್ನ ನೋಡೋದು ಅಂದ್ರೆ ಬಹಳ ಜನ್ಮ ಜನ್ಮಾಂತರದ ಪುಣ್ಯ. ಆ ಪುಣ್ಯದ ಫಲವಾಗಿ ಅಲ್ಲಿ ನೆರೆದಂಥ ಎಲ್ಲ ವ್ಯಕ್ತಿಗಳು ಕೂಡ ಪುಣ್ಯ ಜೀವಿಗಳೇ. ಸಾಮಾನ್ಯ ವ್ಯಕ್ತಿಗಳು ಅಲ್ಲಿ ಇಲ್ಲವೇ ಇಲ್ಲ. ಎಲ್ಲ ವ್ಯಕ್ತಿಗಳು ಪುಣ್ಯ ಜೀವಿಗಳೇ. ಅಂತ ಎಲ್ಲರೂ ಕೂಡ ವಿವಾಹವನ್ನ ನೋಡಿ ಸಂತೋಷ ಪಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜನಕರಾಜನು ಕೂಡ ಇನ್ನೂ ಸಂತೋಷಪಟ್ಟದ್ದು. ಒಂದು ಕಡೆಗೆ ತನ್ನ ಮಗಳು ಬೇರೆ ಅಲ್ಲ, ಲಕ್ಷ್ಮೀದೇವಿ ತಾನು ಮಗಳನ್ನಾಗಿ
ಪಡೆದುಕೊಂಡಿದ್ದಾನೆ. ಅಂತಹ ಮಗಳನ್ನ ಆ ಭಗವಂತನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಹೇಳಲಿಕ್ಕೆ ಆಗದಷ್ಟು ಆ ಸಂತೋಷ ಆ ಜನಕರಾಜನಿಗಾಗಿದೆ. ಅದಕ್ಕೆ ಹೇಳಿದ್ದು ಮುದಾ. ಆ ಇಬ್ಬರನ್ನ, ಸೀತಾರಾಮರಿಬ್ಬರನ್ನು ಕೂಡ ನೋಡಿ ಏನ್ ಮಾಡಿದ ಅಂತಂದ್ರೆ, ಮುದಾ ರಾಮಾಯ ಧನಂ ದದೌ. ಸಂತೋಷದಿಂದ ಆ ರಾಮಚಂದ್ರ ದೇವರಿಗೆ ಧನವನ್ನ ದಾನವನ್ನಾಗಿ ಸಮರ್ಪಣೆಯನ್ನ ಮಾಡಿದ್ದಾನಂತೆ. ರಾಮಾಯ ಧನಂ ದದೌ, ಆ ಧನವನ್ನ ಸಮರ್ಪಣೆಯನ್ನ ಮಾಡಿದ. ಹೀಗೆ ಸಮರ್ಪಣೆಯನ್ನ ಮಾಡಿ ಭಗವಂತನಿಗೆ ಜನಕರಾಜ ತಾನು ಕೊಟ್ಟದ್ದು ತನ್ನದು ಅಂತ ಕೊಟ್ಟದ್ದಲ್ಲ, ಎಲ್ಲವೂ ಕೂಡ ನಿನ್ನದೇ ಐಶ್ವರ್ಯ, ಎಲ್ಲವನ್ನು ಕೂಡ ನಿನಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಎಂಬುವಂತಹ ಆ ಉದ್ದೇಶದಿಂದ ಆ ಭಗವಂತನಿಗೆ ದಕ್ಷಿಣೆಯನ್ನ ಸಮರ್ಪಣೆಯನ್ನ ಮಾಡಿದ್ದಾನೆ. ಈ ರೀತಿಯಾಗಿ ಆ ಪ್ರಸಂಗದಲ್ಲಿ ಆ ಒಂದು ಕಾರ್ಯವಾದಂತಹದ್ದನ್ನ ತಿಳಿಸಿಕೊಟ್ಟು, ಮತ್ತೆ ಮುಂದೆ ಆ ಜನಕರಾಜ ಆ ಪ್ರಸಂಗದಲ್ಲಿ ದಕ್ಷಿಣೆಯನ್ನ ಕೊಟ್ಟ, ಮತ್ತೇನೇನು ಮಾಡಿದ ಎಂಬುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.